ಈ ನಾನು ಹೇಳಿದ ಮಾತುಗಳನ್ನು ಬಿಟ್ಟು ಬೇರೆ ಏನನ್ನೂ ಚರ್ಚೆ ಮಾಡಲಿಲ್ಲ. ಅಲ್ಲ, ಯಾಕೆಂದರೆ ಚುನಾವಣೆ 20 ದಿನ ಇದೆ, ಹಾಗಾಗಿ ಶ್ರೀನಿವಾಸ್ ಪ್ರಸಾದ್ ಸರ್ ಬೆಂಬಲಕ್ಕೆ ರಾಜ್ಯದ ಅಭಿವೃದ್ಧಿ ಮತ್ತು ಜನರ ಹಿತವನ್ನು ಸದಾ ಕಾಲದಲ್ಲಿ ಧ್ವನಿ ಮಾಡಿದಂಥವ್ರು. ಅವರಿಗೆ ಅವರ ವಿವೇಚನೆ, ಅವರ ಆತ್ಮಸಾಕ್ಷಿ ಏನು ಹೇಳುತ್ತೆ ಅದನ್ನೇ ಮಾಡುವಂಥವ್ರು ಅವರು. ಹೀಗಾಗಿ ನಾವು ಅದನ್ನೇನು ಪ್ರಸ್ತಾಪ ಮಾಡಲಿಲ್ಲ. ಅವರನ್ನು ಭೇಟಿ ಮಾಡಿ ಸುದೀರ್ಘವಾದಂಥ 50 ವರ್ಷದ ಅವರ ಸೇವೆಯನ್ನು ಶ್ಲಾಘನೆ ಮಾಡಿ ಅವರ ಆರೋಗ್ಯ ಒಳ್ಳೆಯದಾಗಲಿ ಅಂತೇಳಿ ಹೇಳಿದ್ದೀವಿ. ಅದು ಗೊತ್ತಿಲ್ಲ ನಮಗೆ ಸರ್. ರಾಜಕೀಯ ನಿವೃತ್ತಿ ಆದರೂ ನಾನು ಯಾರೇ ಬಂದರೂ ಮನೆಗೆ ಸಲಹೆ ಕೊಡ್ತೀನಿ ಅಂತ ಅವ್ರು ಹೇಳಿದರು. ಈಗೇನಾದರೂ ಸಲಹೆ ಕೊಟ್ಟಿದ್ದಾರಾ? ಏನಾದರೂ ನಾನೇನು ಹೇಳಿದೆ ಈಗ? ನಾನೇ ಕೇಳ್ತಾ ಇದ್ದೀನಿ. ಕಾಲಕ್ಕೆ ವೆನ್ ಎವರ್ ದಿರ್ ಇಸ್ ಎ ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್, ವೆನ್ ಎವರ್ ದಿಸ್ ಎ ಡೆಮೋಕ್ರಟಿಕ್ ಡಿಫಂಕ್ಷನಿಂಗ್, ವೆನ್ ಎವರ್ ದಿರ್ ಇಸ್ ಎ ಥ್ರೆಟ್ ಟು ದಿ ಪೀಪಲ್ಸ್ ರೈಟ್ಸ್ ಆ್ಯಂಡ್ ಫಂಡಮೆಂಟಲ್ ರೈಟ್ಸ್, ಈ ಶುಡ್ ಇಂಟರ್ವೀನ್ ಆ್ಯಂಡ್ ಗಿವ್ ಸಜೆಷನ್ ಟು ದಿ ಗೌರ್ಮೆಂಟ್ ಆ್ಯಂಡ್ ಟು ದಿ ಪೊಲಿಟಿಕಲ್ ಲೀಡರ್ಸ್. ಹೇಳಿದ್ದೀನಲ್ವ? ಅಲ್ಲ, ಅವ್ರು ಕೇಳಿದ ಚುನಾವಣೆ ದೃಷ್ಟಿಯಿಂದ ಏನಾದರೂ ಸಲಹೆ ಕೊಡ್ತಾರೆ? ಇಲ್ಲ, ಅದನ್ನೇನು ನಮ್ಮ ಪುತ್ರ ಅವರು ನಿನ್ನೆ ಭೇಟಿ ಕೊಟ್ಟಿದ್ದರು. ಅದೇ ಇದೆ. ಅವರು ಶ್ರೀನಿವಾಸ್ ಪ್ರಸಾದ್ ಅವರು ಇದ್ದಾರೆ ಅನ್ನೋದೇ ಎಷ್ಟೋ ಜನಕ್ಕೆ ಖುಷಿ, ಆನಂದ. ಯಾಕಂದರೆ ಕಾಲಕ್ಕೆ ಧ್ವನಿ ಮಾಡ್ತಾ ಬಂದವರು, ಅವರು ವಾಯ್ಸ್ ಮಾಡಿರೋರು. ಹೀಗಾಗಿ ನನ್ನನ್ನು ಸೇರಿಸಿ, ಸಿದ್ದರಾಮಯ್ಯನವರು ಸೇರಿಸಿ ಅಂತರಂಗದಲ್ಲಿ ಎಲ್ಲ ಪ್ರೀತಿ ಇಟ್ಕೊಂಡಿದ್ದೀವಿ, ಸ್ನೇಹಪೂರ್ವಕವೇ ಇದ್ದೀವಿ. ರಾಜಕೀಯ ಸನ್ನಿವೇಶ ಬಂದಾಗ ಪರಸ್ಪರ ಪ್ರಜಾಸತ್ತಾತ್ಮಕ ವಾಕ್ಯದ ಒಳಗಡೆ ನಾವು ಟೀಕೆ ಟಿಪ್ಪಣಿಗಳೇ ಮಾಡಿದ್ದೀವಿ. ಅದನ್ನು ಹೊರತುಪಡಿಸಿ ವ್ಯಕ್ತಿಗತವಾಗಿ ಏನೂ ಇರೋದಿಲ್ಲ. ಥ್ಯಾಂಕ್ ಯು.